ಡಾಮಿನೋಸ್ ಪಿಜ್ಜಾನ ನಾವು ಮನೆಯಲ್ಲಿ ಮಾಡ್ಬೋದು. ಹೇಗೆ ಮಾಡೋದಂತ ನಾನು ನಿಮಗೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಈಗ. ಹಾಗಾದರೆ ಬನ್ನಿ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ಕಾರ ಎಲ್ರಿಗೂ. ಈಗ ನಾನು ಪಿಜ್ಜಾನ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಪಿಜ್ಜಾನ ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಈಗ ನಾವು ಡೋನ ರೆಡಿ ಮಾಡ್ಕೊಳ್ಳೋಣ. ಮೊದಲು ನಾನು ಒಂದು ಬೌಲ್ನಲ್ಲಿ 2 ಕಪ್ ಮೈದಾ ತಗೋತಾ ಇದ್ದೀನಿ. ನಾನಿಲ್ಲಿ ಡೈರೆಕ್ಟ್ ಮೈದಾದಲ್ಲೇ ಎಲ್ಲ ಈಸ್ಟು, ಸಕ್ಕರೆ, ಉಪ್ಪನ್ನು ಹಾಕ್ಕೊಳ್ತೀನಿ. ನಾನು ಇನ್ಸ್ಟೆಂಟ್ ಈಸ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಲೋಕಲ್ ಸ್ಟೋರಲ್ಲಿ ಸಿಗಲಿಲ್ಲ ಅಂದರೆ ಇದು ಆನ್ಲೈನಲ್ಲಿ ಸಿಗುತ್ತೆ. ಅಮೆಝಾನಲ್ಲಿ ನೀವು ಇನ್ಸ್ಟೆಂಟ್ ಈಸ್ಟ್ ಅಂತ ಟೈಪ್ ಮಾಡಿದರೆ ಸಿಗುತ್ತೆ. ಈಸ್ಟನ್ನು 2 ಟೀ ಸ್ಪೂನ್ ಹಾಕೊಳ್ತಾ ಇದ್ದೀನಿ. 4 ಟೀ ಸ್ಪೂನ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 1/2 ಟೀ ಸ್ಪೂನ್ ಉಪ್ಪು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು 1 ಕಪ್ ಮೈದಾ ತಗೊಂಡ್ರೆ 1 ಟೀ ಸ್ಪೂನ್ ಈಸ್ಟ್, 2 ಟೀ ಸ್ಪೂನ್ ಸಕ್ಕರೆ ಮತ್ತು ಅರ್ಧ ಟೀ ಸ್ಪೂನ್ಗಿಂತಲೂ ಕಡಿಮೆ ಉಪ್ಪನ್ನು ಹಾಕ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ತಗೊಂಡಿದ್ದೀನಿ. ನೀರು ಬಹಳ ಬಿಸಿ ಇರಬಾರ್ದು. ಇದು ಹಿಟ್ಟು ರೈಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೀರು ನಾವು ನೋಡ್ಕೊಂಡು ಕಲಿಸ್ಕೋಬೇಕು, ಎಷ್ಟು ಬೇಕಷ್ಟು. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಡೋನ ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಡೋ ಯಾವಾಗಲೂ ಗಟ್ಟಿಯಾಗಿ ಕಲಿಸ್ಬಾರ್ದು. 1 ಕಪ್ನಷ್ಟು ನೀರು ಇದಕ್ಕೆ ಬೇಕಾಗುತ್ತೆ. ಸಾಮಾನ್ಯವಾಗಿ ಸ್ವಲ್ಪ ಕಡಿಮೆ ಬಿದ್ದರೆ ಸ್ವಲ್ಪ ಹಾಕೋಬೋದು. ಈ ಥರ ನಾವು ಮೆತ್ತಗೆ ಸಾಫ್ಟಾಗಿ ಡೋವನ್ನು ಕಲಿಸ್ಕೋಬೇಕು. ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಡೋನ ಕಲಸೋಣ ಚೆನ್ನಾಗಿ. ಸ್ಟಿಕ್ಕಿ ಥರ ಆಗಬೇಕು ಸ್ವಲ್ಪ. ಹೀಗೆ 2-3 ನಿಮಿಷ ನಾದೋದ್ರಿಂದ ಹಿಟ್ಟು ಇಲಾಸ್ಟಿಕ್ ಥರ ಆಗುತ್ತೆ. ತಾನೇ ಕೈಗೆ ಅಂಟ್ಕೊಳ್ಳೋದು ನಿಲ್ಲಿಸುತ್ತೆ. ಆಮೇಲೆ ಹಿಟ್ಟು ರೆಡಿ ಆಗುತ್ತೆ ಇದು. ಈಗ ಡೋ ರೆಡಿ ಆಯಿತು. ಈಗ ಸ್ವಲ್ಪ ಆಲಿವ್ ಆಯಿಲನ್ನು ಹಾಕ್ಕೊಳ್ತೀನಿ. ಆಲಿವ್ ಆಯಿಲ್ ಇರದಿದ್ದರೆ ಮನೆಯಲ್ಲಿ ಯೂಸ್ ಮಾಡೋ ಆಯಿಲನ್ನು ಹಾಕೋಬೋದು. ಡೋನ ಹೀಗೆ ಪ್ರೆಸ್ ಮಾಡಿದಾಗ ಅದು ವಾಪಸ್ ಮತ್ತೆ ನೀಟ್ ಆಗಿಬಿಡುತ್ತೆ. ಆವಾಗ ಡೋ ರೆಡಿ ಆಗಿದೆ ಅಂದರ್ಥ. ಈಗ ಈ ಡೋನ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳೋಣ. ಆಲಿವ್ ಆಯಿಲ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿಬಿಡೋಣ. ಈಗ ಒಂದು ಪ್ಲಾಸ್ಟಿಕ್ ಫುಡ್ ರ್ಯಾಪರ್ದಿಂದ ಏರ್ ಟೈಟ್ ಆಗಿ ರ್ಯಾಪ್ ಮಾಡಿಬಿಡಬೇಕು. ಇಲ್ಲ ಅಂದರೆ ಒಂದು ಒದ್ದೆ ಬಟ್ಟೆಯನ್ನು ಇದ್ರ ಮೇಲೆ ಕವರ್ ಮಾಡಿ ಮುಚ್ಚಿಟ್ಬಿಡಬೇಕು. ಮೇಲ್ಗಡೆ ಆಯಿಲ್ ಹಾಕೊಳ್ಳೋದ್ರಿಂದ ಹಿಟ್ಟು ಮಾಯಿಸ್ಟ್ ಆಗಿರುತ್ತೆ. ಈಗ ಇದನ್ನು 1 ಗಂಟೆವರೆಗೂ ನೀವು ಸ್ವಲ್ಪ ಬಿಸಿಯಾದ ಜಾಗದಲ್ಲಿ ಇಟ್ಟರೆ ಬೇಗ ರೈಸ್ ಆಗುತ್ತೆ ಅದು ಹಿಟ್ಟು. ಈಗ ನಾನು ಇದನ್ನು ಮೈಕ್ರೋವೇವ್ನಲ್ಲಿ ಇಡ್ತೀನಿ. ಸ್ವಲ್ಪ ಅದನ್ನು 1 ನಿಮಿಷ ಬಿಸಿ ಮಾಡ್ಕೊಂಡಿದ್ದೆ ಮೈಕ್ರೋವೇವ್. ಇಲ್ಲಿ ನಮ್ಮಲ್ಲಿ ಎಲ್ಲ ಮಳೆ ತುಂಬ ಇದೆ, ಅದಕ್ಕೆ ಕೋಲ್ಡ್ ಇದೆಯಲ್ಲ, ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಡಬೇಕು ಅಂತ ಮೈಕ್ರೋವೇವ್ನಲ್ಲಿ ಇಡ್ತಾ ಇದ್ದೀನಿ. ಈಗ 1 ಗಂಟೆ ಆಗಿದೆ. ಇಲ್ಲಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ. ಈಗ ನಾವು ಇದರಲ್ಲಿರೋ ಹವಾನ ತೆಗೆದು ಬಿಡೋಣ. ಈಗ ಪ್ರೆಸ್ ಮಾಡಿದರೆ ಎಲ್ಲ ಹವಾ ಎಲ್ಲ ಹೋಗುತ್ತೆ ಅದ್ರಾಗಿಂದು. ಇಲ್ಲಿ ಡೋನ ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳೋಣ. 2 ಕಪ್ ಹಿಟ್ಟಲ್ಲಿ ನಾವು ಮೀಡಿಯಮ್ ಸೈಜ್ 4 ಪಿಜ್ಜಾನ ಆರಾಮಾಗಿ ಮಾಡ್ಕೋಬೋದು. ಹೊರಗಡೆ ನಾವು 1 ಪಿಜ್ಜಾಗೆ ಎಷ್ಟು ಕೊಡ್ತೀವೋ ದುಡ್ಡು, ಅಷ್ಟರಲ್ಲಿ ನಾವು 4 ಪಿಜ್ಜಾನ ಮನೆಯಲ್ಲಿ ಮಾಡ್ಕೋಬೋದು. ಈಗ ನಾನು ಡೋನಲ್ಲಿ 4 ಭಾಗನ ಮಾಡ್ತಾ ಇದ್ದೀನಿ. ಹೀಗೆ ಉಂಡೆಗಳನ್ನ ಟಕ್ ಮಾಡಿಕೊಂಡು ಇಟ್ಕೋಬೇಕು. ನಾನಿಲ್ಲಿ ಪಿಜ್ಜಾಗೆ ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಈರುಳ್ಳಿ,
ಮತ್ತು ಗ್ರೀನ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಈಗ ಒಂದು ಟ್ರೇನಲ್ಲಿ ಒಣ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಉಂಡೆಗಳನ್ನ ಅದ್ರ ಮೇಲೆ ನಾವು ತೀಡ್ತಾ ಹೋಗಬೇಕು. ಕೈಲೇನೂ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಲಟ್ಟಣಿಗೆಲೇನೂ ಮಾಡ್ಕೋಬೋದು. ಪಿಜ್ಜಾ ಡೋನ ನೀವು ತೆಳ್ಳಗಾದರೂ ಮಾಡ್ಕೋಬೋದು, ದಪ್ಪಕ್ಕಾದರೂ ಮಾಡ್ಕೋಬೋದು. ನಿಮ್ಮ ಟೇಸ್ಟ್ ಪ್ರಕಾರ ನೀವು ಅದನ್ನು ಮಾಡ್ಕೋಬೋದು. ಶೇಪ್ ಹಾಗೆ ಹೀಗೆ ಇರಬೇಕು ಅಂತೇನಿಲ್ಲ. ನಾನಿಲ್ಲಿ ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೀನಿ. ಈಗ ನಾನು ಪಿಜ್ಜಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಪಿಜ್ಜಾ ಸಾಸ್ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸಾಸನ್ನು ಜಾಸ್ತಿ ಹಾಕಿದರೆ ಅದರದ್ದೇ ಟೇಸ್ಟ್ ಬರುತ್ತೆ, ಅದಕ್ಕೆ ಜಾಸ್ತಿ ಹಾಕೋಬೇಡಿ. ಈಗ ನಾನು ಮೊಜರೆಲ್ಲಾ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಚೀಸು ನೀವು ಎಷ್ಟು ಬೇಕಾದ್ರೂ ಹಾಕೋಬೋದು. ಈಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ಲ್ಯಾಕ್ ಆಲಿವ್ಸ್ ಮತ್ತು ಗ್ರೀನ್ ಆಲಿವ್ಸ್ ಮತ್ತು ಹ್ಯಾಲಪಿನೋಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ವೆಜಿಟೇಬಲನ್ನು ಅದೇ ಹಾಕೋಬೇಕು ಇದು ಹಾಕೋಬೇಕಂತೇನಿಲ್ಲ, ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಕೊನೆಗೆ ಒಂದು ಸ್ವಲ್ಪ ಮೊಜರೆಲ್ಲಾ ಚೀಸ್ ಹಾಕ್ಕೊಂಡು ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೊದಲೇ 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಓವನನ್ನು. 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ 15ರಿಂದ 20 ನಿಮಿಷನ ಟೈಮರನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಪಿಜ್ಜಾ ಬೇಕಾಗುವವರೆಗೂ ನಾನು ಇನ್ನೊಂದು ಪಿಜ್ಜಾನ ರೆಡಿ ಮಾಡ್ಕೊಳ್ತೀನಿ. ಈ ಪಿಜ್ಜಾನ ಸ್ವಲ್ಪ ದೊಡ್ಡದಾಗಿ ಮಾಡೋಣ. ಮಿಡಲಲ್ಲಿ ತೆಳುವಾಗಿ ಮಾಡಿ ಅಂಚಲ್ಲಿ ಸ್ವಲ್ಪ ದಪ್ಪನಾಗಿ ಮಾಡೋಣ. ಎಲ್ಲ ಸೇಮ್ ಪ್ರೊಸೆಸ್. ಮೊದಲನೇ ಪಿಜ್ಜಾ ಹೇಗೆ ಮಾಡಿದ್ವೋ ಅದೇ ಥರನ ಇದನ್ನು ಮಾಡ್ತಾಯಿದ್ದೀನಿ. ಹೀಗೆ ಮನೆಯಲ್ಲಿ ನಾವು ಯಾವಾಗ ಬೇಕಾದರೂ ಪಿಜ್ಜಾನ ಮಾಡ್ಕೊಂಡು ತಿನ್ಬೋದು. ನಾವು ಬಜೆಟಲ್ಲಿ ನಾವು ಪಿಜ್ಜಾನ ತಿನ್ಬೋದು. ಇಲ್ಲಿ ನೋಡಿ, ಈಗ ಪಿಜ್ಜಾ ರೆಡಿಯಾಗಿದೆ. ಸೇಮ್ ಡೊಮಿನೋಸ್ ಥರ ಪಿಜ್ಜಾ ರೆಡಿಯಾಗಿದೆ. ಪಿಜ್ಜಾ ಥಿಕ್ನೆಸ್ ಡಬಲ್ ಆಗಿದೆ ನೋಡಿ ಈಗ ಸೈಜಲ್ಲಿ. ಎಕ್ಸ್ಟ್ರಾ ಪಿಜ್ಜಾ ಡೋ ಏನಾದರೂ ಉಳಿದ್ರೆ ಅದನ್ನು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಕೊಂಡು ಮತ್ತು ನೀವು ಮರುದಿವಸನೂ ಮಾಡ್ಕೊಂಡು ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಮನೇಲಿ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.